ಓಕೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಯಾವ ಪಾಠ ಬಗ್ಗೆ ತಿಳ್ಕೊಂಡಿದ್ರಿ? ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಹೇಗೆ ತಂತ್ರಗಳು ಹೇಗಿರ್ತವೆ, ಎಷ್ಟು ಜನ ಆಡ್ತಾರೆ, ಮ್ಯಾನ್ ಟು ಮ್ಯಾನ್ ಹೆಂಗೆ ಆಡ್ತಾರೆ, ಅರ್ಥಾಯ್ತಾ? ಡಿಫೆನ್ಸ್ ಹೆಂಗೆ ಮಾಡ್ತಾರೆ, ಅರ್ಥಾಯ್ತಾ? ತಂತ್ರಗಳನ್ನ ಒಂದು ಆಟವನ್ನ ಗೆಲ್ಬೇಕು ಅಂದ್ರೆ ಹೇಗೆ ನಾವು ತಂತ್ರಗಳನ್ನ ರೂಪಿಸ್ಬೇಕಂತ. ಅದೇ ರೀತಿ ಈ ಸರಿ ಬ್ಯಾಡ್ಮಿಂಟನ್ ಅಂದ್ರೆ ಬಾಲ್ ಬ್ಯಾಡ್ಮಿಂಟನ್ ಬೇರೆ, ಶಟ್ಲ್ ಬ್ಯಾಡ್ಮಿಂಟನ್. ನೀವು ಬಾಲ್ ಬ್ಯಾಡ್ಮಿಂಟನ್ ಆಡಿದೆ ಸ್ಕೂಲಲ್ಲಿ, ಅರ್ಥಾಯ್ತಾ? ಎಷ್ಟು ಜನ ಆಡ್ತಾರೆ? 5 ಜನ ಆಡ್ತಾರೆ. ಇಲ್ಲಿ ಶಟ್ಲ್ ಬ್ಯಾಡ್ಮಿಂಟನ್ ಅಲ್ಲಿ ಸಿಂಗಲ್ಸ್ ಅಂದ್ರೆ ಒಬ್ಬೊಬ್ಬರೇ ಆಡ್ತಾ ಇರ್ತಾರೆ, ಡಬಲ್ಸ್ ಅಂದ್ರೆ ಇಬ್ರು ಆಡ್ತಾ ಇರ್ತಾರೆ. ಅದಕ್ಕೆ ಅಂಕಣ ಇದೆಯಲ್ಲ, ಹೀಗೆ ಬಾಲ್ ಬ್ಯಾಡ್ಮಿಂಟನ್ ಅಂಕಣ ಇರುತ್ತೆ, ಅರ್ಥ ಆಯ್ತಾ? ಇದರಲ್ಲಿ ಸಿಂಗಲ್ಸ್ ಮತ್ತೆ ಡಬಲ್ಸ್ ಅಂತಾರೆ. ಸಿಂಗಲ್ಸ್ ಅಂದ್ರೆ ಒಬ್ರು ಆಡೋಂಥದ್ದು, ಡಬಲ್ಸ್ ಅಂದ್ರೆ ಇಬ್ರು ಆಡೋಂಥದ್ದು. ನೋಡಿ, ಈ ತರ ಕೋಟ್ ಇದ್ದಾಗ ಏನಾಗುತ್ತೆ ಅಂದ್ರೆ, ನೋಡಿ ಇದು ಹೊರಗಿನ ಇದೆಯಲ್ಲ, ಇದು ಡಬಲ್ಸ್ಗೆ ಕೋಟ್ ಮರ್ಜ್ ಆಗ್ತಾ ಇರುತ್ತೆ. ಇದಕ್ಕೆ ಶಾರ್ಟ್ ಸರ್ವಿಸ್ ಅಂತಾರೆ, ಅರ್ಥ ಆಯ್ತಾ? ಇದು ಈ ಬಾಕ್ಸ್ ಇದೆಯಲ್ಲ, ಕಾರ್ನರ್ ಬಾಕ್ಸ್, ಸರ್ವಿಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಅಪ್ಲೈ ಆಗಲ್ಲ. ಸರ್ವಿಸ್ ಮಾಡ್ಬೇಕಾದ್ರೆ ಅಪ್ಲೈ ಆಗಲ್ಲ. ಸಿಂಗಲ್ಸ್ ಆಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಪೂರ್ತಿ ಕೋಟ್ ಇಲ್ಲಿವರೆಗೂ ಕೂಡ ಅಪ್ಲೈ ಆಗುತ್ತೆ. ಇದು ಆಕ್ಚುಲಿ 44 ಅಡಿ ಇರುತ್ತೆ, ಇದು 20 ಅಡಿ ಇರುತ್ತೆ. ಇದು ಒಳಗಿಂದ ಒಳಗೆ ಏನಾಗುತ್ತೆ ಅಂದ್ರೆ 17 ಅಡಿ ಸಿಂಗಲ್ಸ್ಗೆ ಇರುತ್ತೆ, 20 ಅಡಿ ಡಬಲ್ಸ್ಗೆ ಇರುತ್ತೆ. ಡಬಲ್ಸ್ ಆಡ್ಬೇಕಾದ್ರೆ ಫುಲ್ ಕೋಟ್ ಆಡ್ತಾ ಇರ್ತಾರೆ, ಸಿಂಗಲ್ಸ್ ಆಡ್ಬೇಕಾದ್ರೆ ಸಿಂಗಲ್ ಕೋಟ್ ಆಡ್ತಾ ಇರ್ತಾರೆ, ಅರ್ಥ ಆಯ್ತಾ? ಈ ಸಿಂಗಲ್ಸ್ ಆಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಪ್ರತಿ ಸರ್ವಿಸ್ ಕೂಡ ಏನಾಗ್ತಾ ಇರುತ್ತೆ ಅಂದ್ರೆ ರೈಟ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿಂದ? ಬಾಲ್ ಬ್ಯಾಡ್ಮಿಂಟನ್ ಆಡ್ಬೇಕಾದ್ರೆ ಫಸ್ಟ್ ಸರ್ವಿಸ್ ಎಲ್ಲಿಂದ ಮಾಡ್ತೀರಾ? ರೈಟ್ ಇಂದ ಬರ್ತದೆ. ಪಾಯಿಂಟ್ ಬಂದ್ರೆ ಮತ್ತೆ ಲೆಫ್ಟ್ ಸರ್ವಿಸ್ ಮಾಡ್ತಾ ಇರ್ತಾರೆ, ಅರ್ಥ ಆಯ್ತಾ? ಎನಿ ಫಸ್ಟ್ ಸರ್ವಿಸ್ ಯಾವಾಗಲೂ ಕೂಡ ರೈಟ್ ಇಂದನೇ ಡಯಾಗ್ನಲ್ ಆಗಿ ಮಾಡಬೇಕು, ಹೀಗೆ ಅಭಿಮುಖವಾಗಿ ಮಾಡಬಾರ್ದು, ಅರ್ಥ ಆಯ್ತಾ? ಆಪೋಸಿಟ್ ಕೋಟಿಗೆ ರೈಟ್ ಇಂದ ರೈಟ್ ಕೋಟಿಗೆ ಮಾಡಬೇಕು, ಲೆಫ್ಟ್ ಇಂದ ಲೆಫ್ಟ್ ಕೋಟಿಗೆ ಸರ್ವಿಸ್ ಮಾಡಬೇಕು. ಆಡ್ಬೇಕಾದ್ರೆ ಎಲ್ಲ ಕೋಟ್ಗೂ ಕೂಡ ಫುಲ್ ಕೋಟ್ ಕವರ್ ಆಗ್ತಾ ಇರುತ್ತೆ. ಸರ್ವಿಸ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಕೇಳಿ, ಡಬಲ್ ಸರ್ವಿಸ್ ಮಾಡ್ಬೇಕಾದ್ರೆ ನೋಡಿ, ಹಿಂದ್ಗಡೆ ಅಂಕಣ ಇದೆಯಲ್ಲ, ಎಲ್ಲಿಗೂ ಬಿಡಂಗಿಲ್ಲ, ಮತ್ತೆ ಈ ಕಡೆ ಬಾಕ್ಸ್ಗೂ ಬಿಡಂಗಿಲ್ಲ, ಅರ್ಥ ಆಯ್ತಾ? ಇಲ್ಲಿ ಈ ಕೋಟ್ ಇದೆಯಲ್ಲ, ಫುಲ್ ಕೋಟ್ ಇದೆಯಲ್ಲ, ಇಷ್ಟರೊಳಗೆ ಸರ್ವಿಸ್ ಮಾಡ್ಬಿಡಿ. ಆಟ ರ್ಯಾಲಿ ಇದಕ್ಕೆ ಹಾಕಿದೆಯಲ್ಲ, ಅದು ಇರ್ಬೇಕಾದ್ರೂ ಬೀಳ್ಬೋದು. ಸಿಂಗಲ್ಸ್ ಆಗ್ಬೇಕಂದ್ರೆ ಕೂಡ ಫುಲ್ ಕೋಟ್ ಈ ಕಡೆ ಒಳಗಿಂದ ಒಳಗೆ ಆಡ್ತಾ ಇರ್ಬೋದು. ಈ ಕಾರ್ನರ್ ಬಾಕ್ಸಿಗೆ ಸರ್ವಿಸ್ ಏನಾದ್ರು ಬಿದ್ರೆ ತಪ್ಪು ಅಂತ, ಪೌಲ್ ಅಂತ. ಆದ್ರೆ ಈ ಒಳಗೆ ಬಿದ್ರೆ ಏನಾಗುತ್ತೆ, ರೈಟ್ ಅಂತ ಹೇಳ್ತಿರ್ತೀವಿ. ಇದು ನಿಯಮ. ಸರ್ವಿಸ್ ಆಡ್ಬೇಕಾದ್ರೆ ಏನ್ ಮಾಡಬೇಕು? ಸರ್ವಿಸ್ ಇನ್ನೊಂದೇನಪ್ಪ ಅಂದ್ರೆ ಇದಕ್ಕೆ ಶಾರ್ಟ್ ಸರ್ವಿಸ್ ಲೈನ್ ಅಂತ ಕರೀತಾರೆ. ಇದಕ್ಕೆ ಹೇಳ್ತಾರೆ ಶಾರ್ಟ್ ಸರ್ವಿಸ್ ಲೈನ್ ಅಂತ ಕರೀತಾರೆ. ಈ ಬಾಕ್ಸ್ ಒಳಗೆ ಸರ್ವಿಸ್ ಬೀಳಂಗಿಲ್ಲ, ಆದ್ರೆ ರ್ಯಾಲಿ ಆಗ್ಬೇಕಾದ್ರೆ ಬೀಳ್ತಾ ಇರ್ತೀವಿ. ಮೊನ್ನೆ ಎಲ್ಲ ಸ್ಪೋರ್ಟ್ಸ್ಗೆಲ್ಲ ಹೋಗಿ ಬಂದಲ್ವಾ, ಅಲ್ಲ ಅಕ್ಕಿ ಮೂರು ಗಂಟೆಲ್ಲ ಆಡಿಸಿದ್ರು, ಹೌದಲ್ವಾ? ಇದು ಸರ್ವಿಸ್ ಮಾಡ್ಬೇಕಾದ್ರೆ ನಾವೇನು ಫಸ್ಟ್ ಬಾಲ್ ಬ್ಯಾಡ್ಮಿಂಟನ್ ಆಡ್ಬೇಕಾದ್ರೆ ಫಸ್ಟ್ 1 ಮೀಟರ್ ಲೈನ್ ಇರುತ್ತೆ ನೋಡಿದಿರಲ್ವಾ, ಅದ್ರೊಳಗೆ ಹೆಂಗ್ ಬೀಳಂಗಿಲ್ಲ. ಇಲ್ಲಿ ಇದು
1.80 ಮೀಟರ್ ಇರುತ್ತೆ, ಅಂದರೆ 6.6 ಅಡಿ ಇರುತ್ತೆ. ಅರ್ಥ ಆಯ್ತಾ? ನಟ್ ಹೈಟ್ ಹೇಗಿದೆ ಅಂತಂದ್ರೆ 1.52 ನಟ್ ಹೈಟ್ ಇರುತ್ತೆ. ಅರ್ಥ ಆಯ್ತಾ? ಇದು ನಿಯಮಗಳು. ನಿಮಗೆ ಈಗ ನಿಯಮಗಳು ಗೊತ್ತಾದ್ಮೇಲೆ, ಕೋಡ್ ಗೊತ್ತಾದ್ಮೇಲೆ ನಿಮಗೆ ತಂತ್ರಗಳು ಒಂದು ಆಟ ಆಡ್ಬೇಕಾದ್ರೆ ಏನೇನು ತಂತ್ರಗಳು ಇರ್ತವೆ ಅರ್ಥ ಆಯ್ತಾ? ಫಸ್ಟ್ ಸರ್ವಿಸ್ ಏನಪ್ಪ ಅಂದ್ರೆ ನೋಡಲಿ, ತಂತ್ರಗಳೇನೆಂದ್ರೆ ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್ ಅಂತ ಕರೀತಾರೆ. ಶಾರ್ಟ್ ಸರ್ವಿಸ್ ಮತ್ತೆ ಲಾಂಗ್. ಶಾರ್ಟ್ ಅಂದ್ರೆ ಏನು ನೋಡಲಿ, ಒಂದು ಸರ್ವಿಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಶಾರ್ಟ್ ಸರ್ವಿಸ್ ಅಂದ್ರೆ ಈ ಶಾರ್ಟ್ ಸರ್ವಿಸ್ ಇಂದ ಹತ್ರ ಬೀಳೋದಕ್ಕೆ ಶಾರ್ಟ್ ಸರ್ವಿಸ್ ಅಂತಾರೆ. ಅರ್ಥ ಆಯ್ತಾ? ಈ ಲೈನ್ ಇಂದ ಹಿಂದ್ಗಡೆ ಲೈನ್ ಒಳಗೆ ಬೀಳೋದಕ್ಕೆ ಲಾಂಗ್ ಸರ್ವಿಸ್ ಅಂತ ಕರೀತಾರೆ. ಓಕೆ, ನೋಡಲಿ, ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್ ಇದು ಕಾಕನ್ನು ತನ್ನ ಕೈಯಿಂದ ಹಿಡಿದು ಎದುರಾಳಿಯ ಕಡೆಗೆ ಕಳಿಸುವ ವಿಧಾನ. ಸರ್ವಿಸ್ ಮಾಡಬೇಕಾದ್ರೆ ಈ ಕಡೆ ಕೊಟ್ಟಿಂದ ಆ ಕಡೆಗೆ ಕಾಕನ್ನ ಒಂದು ಕಳಿಸುವಂತ ಒಂದು ವಿಧಾನ. ಶಾರ್ಟ್ ಸರ್ವಿಸ್ ಎಂದರೆ ನಟ್ನ ನೇರದಲ್ಲಿ ಅಂಕಣದ ಮುಂದಿನ ಅಥವಾ ಮಧ್ಯಭಾಗಕ್ಕೆ ಸರ್ವಿಸ್ ಮಾಡುವುದು. ಮತ್ತೆ ಸರ್ವಿಸ್ ಮಾಡಿದಾದ್ಮೇಲೆ ಇಲ್ಲಿ ಮುಂದಿರುವುದಿಲ್ಲ, ಶಾರ್ಟ್ ಸರ್ವಿಸ್ ಮುಂದಕ್ಕೆ ಅಥವಾ ಮಧ್ಯಕ್ಕೆ ಮಾಡೋದಕ್ಕೆ ಏನ್ ಹೇಳ್ತಾರೆ? ಶಾರ್ಟ್ ಸರ್ವಿಸ್. ನೀರು ತಗೊಂಡೋಗಿ ಆ ಕಡೆ ಕರ್ಕೊಂಡು ಹೋಗಿ ಶಾರ್ಟ್ ಸರ್ವಿಸ್ ಅಂದರೆ. ಲಾಂಗ್ ಸರ್ವಿಸ್ ಎಂದರೆ ಕಾಕನ್ನು ಎದುರಾಳಿಯ ಅಂಕಣದ ಹಿಂದಕ್ಕೆ ಮತ್ತು ಕೊನೆಯ ಗೆರೆಯ ಸಮೀಪದೊಳಗೆ ಹೋಗುವಂತೆ ಕಳಿಸುವುದಾಗಿದೆ. ಅರ್ಥಾತ್ ಲಾಂಗ್ ಸರ್ವಿಸ್ ಏನಂದ್ರೆ ನೋಡಿ, ಲಾಂಗ್ ಸರ್ವಿಸ್ ಇದೆಯಲ್ಲ, ಹಿಂದಕ್ಕೆ ಕಳಿಸೋದಕ್ಕೆ ಏನಾಗ್ತಾರೆ ಲಾಂಗ್ ಸರ್ವಿಸ್ ಅಂತ ಕರೀತಾರೆ. ನೋಡಲಿ, ಈ ರೀತಿಯ ಎರಡು ಸರ್ವಿಸ್ಗಳನ್ನು ಆಟದಲ್ಲಿ ಸಮಯದಲ್ಲಿ ಎದುರಾಳಿ ಆಟಗಾರರ ಅಂಕಗಳಲ್ಲಿ ನಿಂತಿರುವ ಸ್ಥಿತಿಯ ಮೇಲೆ ಅನುಸಾರವಾಗಿ ಮಾಡುವುದು. ಅವರು ಎಲ್ಲಿ ಪೊಸಿಷನ್ ಎಲ್ಲಿ ತಗೊಂಡಿರ್ತಾರೆ, ಎಲ್ಲಿ ನಿಂತಿರ್ತಾರೆ, ಅವರು ಹಿಂದಿದ್ರೆ ಮುಂದಕ್ಕೆ ಹಾಕ್ತಾರೆ, ಮುಂದಿದ್ರೆ ಹಿಂದಕ್ಕೆ ಹಾಕ್ತಾರೆ. ನಾವು ವಾಲಿಬಾಲ್ ಅಲ್ಲಿ ಆಡ್ತೀವಿ ನೋಡಿದಿರಲ್ವಾ, ಅಕಸ್ಮಾತ್ ಹಿಂದಕ್ಕೆ ನಿಂತಿದ್ರೆ ನಟ್ಗಿಂತ ಪಕ್ಕಕ್ಕೆ ಬಿಡ್ತಾರೆ, ಅದಕ್ಕೆ ಶಾರ್ಟ್ ಅಂತಾರೆ. ಹಿಂದಕ್ಕೆ ಹಾಕೋದಕ್ಕೆ ಏನ್ ಹೇಳ್ತಾರೆ? ಲಾಂಗ್ ಸರ್ವಿಸ್ ಅಂತ ಕರೀತಾರೆ. ಈ ರೀತಿಯ ಸರ್ವಿಸ್ ಮಾಡುವಾಗ ಎದುರಾಳಿಗಳ ಎಡಭಾಗಕ್ಕೆ ಕಾಕ್ ಹೋಗುವಂತೆ ಸರ್ವಿಸ್ ಮಾಡುವುದರಿಂದ ಸುರಕ್ಷಿತವಾಗಿ ಆಡಬಹುದು. ಯಾಕೆ ಎಡಕ್ಕಾಗ್ತಾರೆ ಅಂತ ಹೇಳ್ತೀರಾ? ಹೇಳಿ. ಈ ರೀತಿಯ ಸರ್ವಿಸ್ ಮಾಡುವಾಗ ಎದುರಾಳಿಗಳ ಎಡಭಾಗಕ್ಕೆ ಕಾಕನ್ನು ಹೋಗುವಂತೆ ಸರ್ವಿಸ್ ಮಾಡುವುದರಿಂದ ಸುರಕ್ಷಿತವಾಗಿ ಆಡಬಹುದು. ಯಾಕೆ ಎಡಕ್ಕಾಕ್ಬೇಕು? ಯಾಕೆ ಎಡಕ್ಕಾಕ್ಬೇಕು? ಕೋರ್ಟ್ ಇದಲ್ಲ, ಎಡಕ್ಕೆ ಯಾಕೆ ಹಾಕಬೇಕು ಕೇಳೋದು ಮಾಡಿದ್ವಿ ನಾವು. ಕಾಕ್ ಯಾವಾಗಲೂ ಎಲ್ಲಿ ಎಕಡೆ ಕೈಲಿ ಹಿಡಿದಿರ್ತೀವಿ? ಬಲಗೈಲಿ ಹಿಡಿದಿರ್ತೀವಿ. ನಾವು ಈ ಕಡೆ ಬಲಗೈಲಿ ಹಿಡಿದ ಕಾಕನ್ನ ಎಡಕ್ಕೆ ಹಾಕಿದ್ರೆ ಏನಾಗುತ್ತೆ? ರಿವರ್ಸ್ ಕೊಡ್ಬೇಕಾಗುತ್ತೆ. ರಿವರ್ಸ್ ಹೊಡೆದು ಈಗ ನಾವು ಸ್ಟ್ರೈಟ್ ಹೊಡೆಯೋದು ಫೋರ್ಸ್ ಆಗುತ್ತೆ, ರಿವರ್ಸ್ ಹೊಡೆಯೋದಿದೆಯಲ್ಲ ಅದು ಸ್ಲೋ ಆಗುತ್ತೆ. ಅವಾಗ ನಾವು ಈಸಿಯಾಗಿ ಆಡ್ಬೋದು. ಅದಕ್ಕೋಸ್ಕರ ನಾವು ಅಂಕಣದ ಎಡಭಾಗಕ್ಕೆ ನಾವನ್ನ ಸರ್ವಿಸ್ ಮಾಡಬೇಕು. ಇದಕ್ಕೆ ಹೇಳ್ತಾರೆ ಲಾಂಗ್ ಮತ್ತೆ ಶಾರ್ಟ್ ಸರ್ವಿಸ್ ಅಂತ ಕರೀತಾರೆ. ಮುಂದೆದು ಐ ಸರ್ವಿಸ್ ಮತ್ತು ಫ್ಲೋಟಿಂಗ್ ಸರ್ವಿಸ್ ಅಂತ. ಐ ಅಂದ್ರೇನ? ಹೈಟ್ ಮಾಡಿದ್ದು ಸರ್ವಿಸ್ನ ಹೈಟ್ ಮಾಡೋದು. ಫ್ಲೋಟಿಂಗ್ ಅಂದ್ರೆ ಹಿಂಗ್ ತೇಲ್ತಾ ಇರೋದು, ಗಾಡಿಯಲ್ಲಿ ತೇಲೋದಕ್ಕೆ ಏನ್ ಹೇಳ್ತಾರೆ? ಫ್ಲೋಟಿಂಗ್ ಅಂತ ಕರೀತಾರೆ. ಅದು ಮೇಲೆ ಹೊಡೆದ್ರೆ ಎಕಡೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನೋಡಲಿ, ಎದುರಾಳಿಯ ಅಂಕಣಕ್ಕೆ ಶಾರ್ಟ್ ಅನ್ನು ಸರ್ವಿಸ್ ಮಾಡುವಾಗ ಕಾಕನ್ನು ಎತ್ತರಕ್ಕೆ ಹೋಗುವಂತೆ ಸರ್ವಿಸ್ ಮಾಡುವುದರಿಂದ, ಅರ್ಥಾಯ್ತಾ? ಎದುರಾಳಿಯ ಅಂಕಣಕ್ಕೆ ಕಾಕನ್ನು ಕಳಿಸುವಾಗ ಗಾಡಿಯಲ್ಲಿ ಕಾಕ್ ತೇಲುತ್ತಾ ದಿಕ್ಕನ್ನು ಬದಲಾಯಿಸುತ್ತಾ ಹೋಗುವಂತೆ ಸರ್ವಿಸ್ ಮಾಡುವುದಕ್ಕೆ ಏನಂತಾರೆ? ಫ್ಲೋಟಿಂಗ್ ಸರ್ವಿಸ್ ಅಂತ ಕರೀತಾರೆ. ಅರ್ಥಾಯ್ತಾ? ನಾವು ಸರ್ವಿಸ್ ಮಾಡ್ಬೇಕಾದ್ರೆ ಅಪೋನೆಂಟ್ ಕೊಟ್ಟಿದ್ದ, ಅರ್ಥಾಯ್ತಾ? ಏನ್ ಹೇಳ್ತಾರೆ? ಎದುರಾಳಿಯ ಅಂಕಣಕ್ಕೆ ಶಟಲ್ ಅನ್ನು ಸರ್ವಿಸ್ ಮಾಡುವಾಗ ಕಾಕನ್ನು ಎತ್ತರಕ್ಕೆ ಹೋಗುವಂತೆ ಸರ್ವಿಸ್ ಮಾಡುವುದಾಗಿದೆ. ಅರ್ಥಾಯ್ತಾ? ಮೇಲೆ ನಾವು ಸರ್ವಿಸ್ ಮಾಡೋಕೆ ಮೇಲೆ ಥ್ರೋಬಲ್ ಎಸಿರ್ಬೇಕಾದ್ರೆ ಮೇಲೆ ಎಸಿಲ್ವಾ, ಅದಕ್ಕೆ ಐ ಸರ್ವಿಸ್ ಅಂತ ಕರೀತಾರೆ. ಅರ್ಥಾಯ್ತಾ? ಫ್ಲೋಟಿಂಗ್ ಅಂತ ಹೇಳಿದ್ರೆ ಈಗ ನಾವೇನಾರು ಹೊಡೆದ್ರೆ, ಅರ್ಥಾಯ್ತಾ, ಗಾಡಿಯಲ್ಲಿ ಆ ಕಡೆ ಈ ಕಡೆ ದಿಕ್ಕನ್ನು ಬದಲಾಯಿಸ್ತಾ ಇರ್ತದೆ. ನಾ ಹಿಂಗ್ ಹೋಗಿದ್ದೇನಾಗುತ್ತೆ? ಸೈಡಿಗೆ ಬಂದು ಬೀಳ್ತಾ ಇರ್ತದೆ. ಅದಕ್ಕೆ ಫ್ಲೋಟಿಂಗ್ ಸರ್ವಿಸ್ ಅಂತ ಕರಿತೀವಿ. ಈ ರೀತಿಯ ಸರ್ವಿಸ್ ಮಾಡುವಾಗ ಗಾಡಿಯ ಒತ್ತಡ ಗಮನಿಸಿ. ಅಂದ್ರೆ ಮೇಕ್ ಹೊಡೆದಾಗ ಏನಾಗುತ್ತೆ? ಗಾಡಿ ಎಷ್ಟು ಫೋರ್ಸ್ ಹೋಗ್ತಾ ಇರುತ್ತೆ, ಎಷ್ಟು ಬೀಳ್ತಾ ಇರುತ್ತೆ, ಕಾಕಿದೆಯಲ್ಲ ಬಾಲ್ ಹೊರಗೆ ಹೋಗ್ತಾ ಇರುತ್ತೆ. ಅರ್ಥ ಆಯ್ತಾ? ಗಮನಿಸಿ ಆಟಗಾರನ ಎಡಭುಜದ ಕಡೆಗೆ ಕಾಕ್ ಬರುವಂತೆ ಕಳುಹಿಸುವುದು. ಅರ್ಥ? ಇದು ಒಂದು ಸರ್ವಿಸ್ ಮಾಡುವ ವಿಧಾನ. ಒಂದು ಫ್ಲೋಟಿಂಗ್ ಸರ್ವಿಸ್ ಮತ್ತೆ
ಇನ್ನೊಂದೇದು ಐ ಸರ್ವಿಸ್ ಅಂತ, ಅಲ್ಲಿಗೆ 4 ಸರ್ವಿಸ್ ಆದ. ಒಂದು ಯಾವುದು ಶಾರ್ಟ್ ಸರ್ವಿಸು, ಲಾಂಗ್ ಸರ್ವಿಸು, ಐ ಸರ್ವಿಸು ಮತ್ತೆ ಫ್ಲೋಟಿಂಗ್ ಸರ್ವಿಸ್. ಇದು ತಂತ್ರಗಳು ಅಂತ. ಅವರು ಶಾರ್ಟ್ ಸರ್ವಿಸ್ ಮಾಡ್ಬೇಕಾದ್ರೆ ಅವನು ಎಲ್ಲಿ ಇಟ್ಟಿದ್ದಾನೆ ಪೊಸಿಷನ್ ನೋಡಿ, ಅವನ ಸ್ಥಿತಿಗೆ ಅನುಗುಣವಾಗಿ ಹಿಂದಿದ್ರೆ ಮುಂದೆ ಸರ್ವಿಸ್ ಮಾಡ್ತಾ ಇರ್ತಾರೆ, ಮುಂದಿದ್ರೆ ಹಿಂದಕ್ಕೆ ಸರ್ವಿಸ್ ಹೋಗ. ಅದಕ್ಕೆ ಏನು ಹೇಳ್ತಾರೆ, ಶಾರ್ಟ್ ಮತ್ತೆ ಲಾಂಗ್ ಸರ್ವಿಸ್ ಅಂತಾರೆ. ಫ್ಲೋಟಿಂಗ್ ಮತ್ತೆ ಐ ಸರ್ವಿಸ್ ಅಂದ್ರೆ ಐ ಮಾಡಿದ್ದು ಏನಾಗುತ್ತೆ ಅಂದ್ರೆ ಗಾಡಿಯಲ್ಲಿ ತೇಲಾಡೋಕ್ಕೆ ಫ್ಲೋಟಿಂಗ್ ಸರ್ವಿಸ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಡ್ರಾಪಿಂಗ್ ಅಂತ. ಡ್ರಾಪ್ ಅಂದ್ರೆ ಏನು? ಡ್ರಾಪ್ ಹಾಕೋದು, ಡ್ರಾಪ್ ಹಾಕೋದು ಎಲ್ಲಿ ಖಾಲಿ ಇರುತ್ತೆ ಅಲ್ಲಿಗೆ ಡ್ರಾಪ್ ಹಾಕೋದು. ಅರ್ಥ ಆಯ್ತಾ? ಡ್ರಾಪ್ ಹಾಕೋದು ನೋಡ್ತೀವಿ, ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿಗೆ ಏನ್ ಮಾಡ್ತೀವಿ ನಾವು, ಬಾಲ್ನ ಅಥವಾ ಕಾಕನ್ನ ಡ್ರಾಪ್ ಮಾಡೋದು. ಅದಕ್ಕೆ ಏನ್ ಹೇಳ್ತೀವಿ, ಡ್ರಾಪಿಂಗ್ ಅಂತ ಕರಿತೀವಿ. ಏನಾಗ್ತಿದೆಪ್ಪ ಆಶಾ, ಹೊರಗೆ ಆರಾಮ ಕೂಡ್ಲೆ ಕೂಡ್ತೀಯಾ? ಗುಡ್. ನೋಡಿ, ಡ್ರಾಪಿಂಗ್ ಎದುರಾಳಿಯ ಆಟಗಾರರು ಹಿಂದೆ ಇರುವಾಗ ಎದುರಾಳಿಯ ಅಂಕಣದಲ್ಲಿ ನಟ್ನ ಸಮೀಪದಲ್ಲಿ ಖಾಲಿ ಇರುವ ಜಾಗಕ್ಕೆ ಕಾಕ್ ತಕ್ಷಣ ಬೀಳುವ ರೀತಿಯಲ್ಲಿ ಕಾಕ್ನ ಮೇಲೆ ಹೆಚ್ಚು ಒತ್ತಡವನ್ನು ಹಾಕಿ ಡ್ರಾಪ್ ಮಾಡುವುದು. ಅರ್ಥ ಆಯ್ತಾ? ಎದುರಾಳಿಯ ಆಟಗಾರನು ಹಿಂದೆ ಇರುವಾಗ ಎದುರಾಳಿಯ ಅಂಕಣದಲ್ಲಿ ನಟ್ನ ಸಮೀಪದಲ್ಲಿ ಖಾಲಿ ಇರುವ ಜಾಗಕ್ಕೆ ಕಾಕ್ ತಕ್ಷಣ ಬೀಳುವ ರೀತಿಯಲ್ಲಿ ಕಾಕ್ನ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕಿ ಡ್ರಾಪ್ ಮಾಡುವುದಾಗಿದೆ. ಅರ್ಥ ಆಯ್ತಾ? ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿ ಡ್ರಾಪ್ ಆಗಿದೆ, ಇದಕ್ಕೆ ಡ್ರಾಪಿಂಗ್ ಅಂತ ಕರೀತೀವಿ. ನೆಕ್ಸ್ಟ್ ರಿಸೀವಿಂಗ್ ಅಂತ. ಸರ್ವಿಸ್ ಮಾಡಿದ್ಮೇಲೆ ನಾವು ರಿಸೀವ್ ಮಾಡ್ಬೇಕಲ್ಲ, ವಾಲಿಬಾಲ್ ಆಗಿ ಕಳಿಸ್ತಾ ಇರ್ತೀವಲ್ವಾ, ನಾವು ರಿಸೀವಿಂಗ್ ಹೆಂಗ್ ಮಾಡ್ತಾ ಇರ್ತೀವಿ, ಅಂಡರ್ ಆರ್ಮ್ ಮಾಡ್ತಾ ಇರ್ತೀವಿ, ಓವರ್ ಹೆಡ್ ಪಾಸ್ ಮಾಡ್ತಾ ಇರ್ತೀವಿ, ಸಿಂಗಲ್ ಹ್ಯಾಂಡ್ ಮಾಡ್ತೀವಿ, ಡೈವ್ ರಿಸೀವ್ ಮಾಡ್ತಾ ಇರ್ತೀವಿ. ಹಂಗೆ ಕಾಕಲ್ಲೂ ಕೂಡ ಏನಾಗುತ್ತೆ, ಬ್ಯಾಡ್ಮಿಂಟನ್ ಅಲ್ಲಿ ಕೂಡ ರಿಸೀವ್ ಹೇಗೆ ಮಾಡ್ತೀವಿ ಅಂತ, ಯಾವ ರೀತಿ ಕೆಳಗೆ ಮಾಡ್ತೀವ, ಮೇಲ್ ಮಾಡ್ತೀವ, ಸೈಡಿಂದ ಮಾಡ್ತೀವ ಅಂತ ನೋಡಿ. ಎದುರಾಳಿ ಕಡೆಯಿಂದ ಬಂದ ಕಾಕನ್ನು ಸರಿಯಾದ ರೀತಿಯಲ್ಲಿ ಹಿಂತಿರುಗಿಸಿದಾಗಿದೆ. ಬಂದ ಕಾಕ್ನ ಏನ್ ಮಾಡ್ತೀವಿ ನಾವು, ರಿಸೀವ್ ಮಾಡಿ ವಾಪಸ್ ಕಳಿಸೋದು. ಎದುರಾಳಿಯ ಕಡೆಯಿಂದ ಬರುವ ಕಾಕ್ ಎಷ್ಟು ವೇಗವಾಗಿ ಬರುತ್ತದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ ಕಾಕನ್ನು ಕಳುಹಿಸುವುದು. ಅರ್ಥ ಆಯ್ತಾ? ಆ ಕಡೆಯಿಂದ ಬಂದಿದ್ದು ಶಾರ್ಟ್ ಸರ್ವಿಸ್ ಆರ ಮಾಡಲಿ, ಫ್ಲೋಟಿಂಗ್ ಆರ ಮಾಡಲಿ, ಯಾವ ಸರ್ವಿಸ್ ಆರ ಮಾಡಲಿ, ಬಂದಂತ ಕಾಕನ್ನ ನಾವು ಯಾವುದೇ ರೀತಿ ಔಟ್ ಆಗದ ರೀತಿ, ಫೌಲ್ ಆಗದ ರೀತಿ ನಾವೇನ್ ಮಾಡಬೇಕು, ಕಾಕನ್ನ ಒಂದೇ ಸರಿಗೆ ನಾವು ಮಾಡ್ತೀವಿ, ಏನು ವಿರುದ್ಧ ಅಂಕಣಕ್ಕೆ ನಾವು ಮಾಡ್ತೀವಿ, ಕಳ್ಸೋದಕ್ಕೆ ಏನ್ ಹೇಳ್ತೀವಿ, ರಿಸೀವಿಂಗ್ ಅಂತ ಕರಿತೀವಿ. ನಾವು ರಿಸೀವ್ ಮಾಡಿ ಕಳಿಸುವ ಕಾಕು ಎದುರಾಳಿಯ ಎಡ ಕಡೆಗೆ ಹಾಗೂ ಅಂಕಣದ ಪಕ್ಕಕ್ಕೆ ಗೆರೆಗಳ ಸಮೀಪ ಬೀಳುವಂತೆ ಕಾಕನ್ನು ಕಳುಹಿಸುವುದು. ನಾವೇನ್ ಮಾಡ್ತೀವಿ, ಆ ಮಕ್ಕಳಲ್ಲಿ ಏನಾಗುತ್ತೆ, ಮಧ್ಯದಲ್ಲಿ ನಿಂತಿರ್ತಾರೆ ಅದಲ್ವಾ, ಅವನು ಏನ್ ಹೇಳ್ತಾನೆ, ನಾವು ಯಾವಾಗಲೂ ರಾಕೆಟ್ ಯಾವ ಕೈಲಿ ಹಿಡಿದಿರ್ತೀವಿ, ಯಾವ ಕೈಲಿ ಹಿಡಿದಿರ್ತೀವಿ, ಬಲಗೈಲಿ ಹಿಡಿದಿರ್ತೀವಿ. ಅರ್ಥ ಆಯ್ತಾ? ಈ ಬಲಗೈಲಿ ಹಿಡಿದ ರಿಸೀವ್ ಏನ್ ಮಾಡ್ಬೇಕು, ನಾವು ಎಡಗಡೆ ಹಾಕಿದ್ರೆ ಏನಾಗುತ್ತೆ, ರಿವರ್ಸ್ ಪಾಸ್ ಕಳಿಸ್ಬೇಕಾಗುತ್ತೆ, ಬ್ಯಾಕ್ ಹ್ಯಾಂಡ್ ರಿವರ್ಸ್ ಕಳಿಸ್ತಾ ಇರ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಕಾಕು ಸ್ಲೋ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ಸ್ಮ್ಯಾಶ್ ಮಾಡೋದೇ ಆಗಲಿ ಅಥವಾ ಡ್ರಾಪ್ ಆಗೋದೇ ಆಗಲಿ, ಇದು ಕಳ್ಸೋದೇ ಆಗಲಿ ಮಾಡೋಕ್ಕೆ ಈಸಿ ಆಗ್ತಾ ಇರುತ್ತೆ. ನೋಡಲಿ, ಇದು ನೋಡಲಿ, ಪಕ್ಕದ ಗೆರೆಗಳ ಸಮೀಪ, ಈ ಗೆರೆಗಳ ಸಮೀಪ ಬಿದ್ದರೆ ಏನಾಗುತ್ತೆ, ಔಟ್ ಅಂತಾರ ಬಿಡ್ಬೋದು. ಅರ್ಥ ಆಯ್ತಾ? ಟ್ಯಾಕಲ್ ಮಾಡ್ಬೋದು, ಅಪೋನೆಂಟ್ ಕೋರ್ಟ್ನ ಅಪೋನೆಂಟ್ ಪ್ಲೇಯರ್ನ ಟ್ಯಾಕಲ್ ಮಾಡ್ಬೋದು. ಇದಕ್ಕೆ ಮತ್ತೆ ರಿಸೀವಿಂಗ್ ಅಂತ ಕರಿತೀವಿ. ಸ್ಮ್ಯಾಶಿಂಗ್, ಸ್ಮ್ಯಾಶಿಂಗ್ ಅಂದ್ರೆ ನಿಮಗೆ ಗೊತ್ತಿದೆಯಲ್ಲ, ಸ್ಮ್ಯಾಶ್ ಹೊಡೆಯೋದು, ವಾಲಿಬಾಲ್ ಹೊಡಿತೀರಲ್ಲ, ನೆಕ್ ಹೊಡಿಯಲ್ಲ, ಸ್ಮ್ಯಾಶ್ ಹೊಡೆಯೋದು. ಯಾಕೆ ಹೊಡಿತೀವಿ ಸ್ಮ್ಯಾಶ್ ಹೊಡಿಬೇಕಾದ್ರೆ? ಸ್ಪೀಡಾಗಿ ಹೋಗ್ಲಿ, ರಫ್ಸೋಗಿ ಹೋಗ್ಲಿ ಅಂತ ಸ್ಮ್ಯಾಶ್ ಮಾಡ್ತಾ ಇರ್ತೀವಿ. ಅರ್ಥದ ಅದೇ ರೀತಿ ಈ ಶಟ್ಲ್ ಕಾಕಲ್ಲೂ ಕೂಡ, ಶಟ್ಲ್ ಬ್ಯಾಡ್ಮಿಂಟನ್ ಕೂಡ ಸ್ಮ್ಯಾಶ್ ಮಾಡೋದೇ ಹೆಂಗೆ, ತಲೆಯ ಮೇಲೆ ಎತ್ತರದಿಂದ ತನ್ನ ಬಲಭಾಗಕ್ಕೆ ಬಂದ ಕಾಕನ್ನು, ಅರ್ಥದ ನಾವೇನ್ ಮಾಡ್ತೀವಿ, ಎಡಗಡೆ ಬಂದ್ರೆ ರಿವರ್ಸ್ ಪಾಸ್ ಕೊಡ್ತಾ ಇರ್ತೀವಿ. ಅರ್ಥದ ತಲೆಯ ಮೇಲೆ ಮೇಲೆ ಬಂದಾಗ ಏನಾಗ್ತಾ ಇರುತ್ತೆ, ಕಾಕನ್ನು ಬಿರುಸಿನಿಂದ ಎದುರಾಳಿ ಅಂಕಣಕ್ಕೆ ನಟ್ಟಿನ ಮೇಲೆ ಹೋಗುವಂತೆ ಹೊಡೆಯುವುದು. ಸ್ಮ್ಯಾಶ್ ಮಾಡ್ಬೇಕಾದ್ರೆ ನೋಡಿದಿಲ್ಲ, ಜಂಪ್ ಸ್ಮ್ಯಾಶ್ ಮಾಡ್ಬೇಕಾದ್ರೆ ಮೇಲಿಂದ ಕಳಿಸ್ತೀವ, ಆ ನಟ್ ಲೆವೆಲಿಗೆ ಕಳಿಸ್ತಾ ಇರ್ತೀವಿ, ಇದೇ ಸ್ಮ್ಯಾಶ್. ನೋಡಲಿ, ತಲೆಯ ಮೇಲೆ ಎತ್ತರದಿಂದ ತನ್ನ ಬಲಭಾಗಕ್ಕೆ ಬಂದ ಕಾಕನ್ನು ಬಿರುಸಿನಿಂದ ಎದುರಾಳಿ ಅಂಕಣದಲ್ಲಿ ನಟ್ನ ಮೇಲೆ ಹೋಗುವಂತೆ ಹೊಡೆಯುವುದು. ಎಡಗೈ ಆಟಗಾರರಾಗಿದ್ದರೆ
ಎಡಗಡೆ ಬರುವ ಕಾಕನ್ನು ತನ್ನ ಗರಿಷ್ಠ ಶಕ್ತಿಯನ್ನು ಉಪಯೋಗಿಸಿ ಪಡೆಯುವುದು. ಸ್ಮ್ಯಾಶಿಂಗ್ ಅಂದ್ರೆ ಮೇಲೆ ಬಂದಿದ್ದನ್ನ ನಟ್ ಲೆವೆಲ್ಗೆ ರಪ್ಸವಾಗಿ ಹೊಡೆಯೋದಕ್ಕೆ ಏನ್ ಹೇಳ್ತಾರೆ, ಸ್ಮ್ಯಾಶಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ಯಾಕ್ ಅಂಡ್ ರಿಸೀವಿಂಗ್ ಅಂತ ನಾವೇನ್ ಮಾಡ್ತೀವಿ, ಈ ಕಡೆ ಪಾಸ್ ಮಾಡಿದ್ರೆ ಫೋರ್ ಅಂಡ್ ರಿಸೀವಿಂಗ್ ಅಂತೀವಿ, ಈ ಕಡೆಯಿಂದ ಬ್ಯಾಕ್ ಇಂದ ಮಾಡಿದ್ರೆ ಬ್ಯಾಕ್ ಅಂಡ್ ರಿಸೀವಿಂಗ್ ಅಂತ ಮಾಡ್ತೀವಿ. ನೋಡಿ, ಎದುರಾಳಿ ಕಡೆಯಿಂದ ತನ್ನ ಎಡಗಡೆಗೆ ಬಂದ ಕಾಕನ್ನು ನಟ್ಟಿನಾಚೆಗೆ ಕಳಿಸಬೇಕಾದರೆ ಈ ಕೌಶಲ್ಯ ಬಳಸಲಾಗುತ್ತದೆ. ಅಂದ್ರೆ ಎದುರಾಳಿ ತಂಡದಿಂದ ನಾವೇನ್ ಮಾಡ್ತೀವಿ, ನಮ್ಮ ಎಡಕ್ಕೆ ಅರ್ಥ, ಅಕಸ್ಮಾತ್ ಲೆಫ್ಟ್ ಹ್ಯಾಂಡ್ ಯಾರು ಆಡೋದಿದ್ರೆ ಈಸಿ ಆಗುತ್ತೆ, ಅರ್ಥ ಆಯ್ತಾ. ಬಲಗಡೆ ಕೈಯಲ್ಲಿ ಆಡೋದಾದ್ರೆ ಈ ಬ್ಯಾಕ್ ಹ್ಯಾಂಡ್ ಇಂದ ಕಳಿಸ್ತಾ ಇರ್ತೀವಿ. ಈ ಕೌಶಲ್ಯ ಬಳಸಲಾಗುತ್ತದೆ. ಎದುರಾಳಿ ಕಡೆಯಿಂದ ಬಂದ ಕಾಕ್ ಆಟಗಾರನ ಎಡಬದಿಗೆ ಬಂದಾಗ ಬಲಗೈಯಿಂದ ಆಟವಾಡುವ ಆಟಗಾರ ತನ್ನ ಬಲಗೈಯನ್ನು ಎಡದ ಕಡೆಗೆ ಆಚೆ, ಅಂದರೆ ಹಸ್ತದಿಂದ ಹಿಂದಿನ ಭಾಗ, ಅರ್ಥದ ಹಸ್ತ ಇದೆಯಲ್ಲ, ಈ ಹಸ್ತದಿಂದ ಹಿಂದಿನ ಭಾಗದಲ್ಲಿ ಅಂದ್ರೆ ಈ ಕಡೆಯಿಂದ, ಅರ್ಥ ಆಯ್ತಾ, ಹಿಂದಿನ ಭಾಗ ನಟ್ಟಿನ ಕಡೆಗೆ ಇರುವಂತೆ ಕೈಯನ್ನು ತಿರುಗಿಸಿ ಕಾಕನ್ನು ಕಳಿಸುವ ವಿಧಾನ. ನಾವು ಮಾಡ್ತಿದ್ದು ಫೋರ್ ಹ್ಯಾಂಡ್ ರಿಸೀವಿಂಗ್ ಅಂತೀವಿ, ಇದನ್ನೇನು ಹೇಳ್ತೀವಿ, ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂತ ಕರಿತೀವಿ. ನಮ್ಮ ಹಸ್ತ ಇರುತ್ತಲ್ಲ ಅದ್ರ ಆಪೋಸಿಟ್ ಕಡೆಗೆ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂತ ಕರಿತೀವಿ. ಇಷ್ಟು ತಂತ್ರಗಳು ಏನೇನಿರ್ತವೆ, ಕೌಶಲ್ಯಗಳು ಮತ್ತು ತಂತ್ರಗಳು ಅಂತ ಕರಿತೀವಿ. ನೆಕ್ಸ್ಟ್ ಬ್ಯಾಟ್ಮನ್ ಆಟಗಾರರಿರುವಂತ ಗುಣಲಕ್ಷಣಗಳು ಏನೇನಿರ್ತವೆ. ಕಾಮನ್ ಎಲ್ಲ ಆಟಗಳಲ್ಲಿರಬೇಕಾದ್ರೂ ಕೂಡ ವೇಗ, ಚಪಲತೆ, ನಿಖರತೆ, ಮೈಮಣಿತ, ಇವೆಲ್ಲ ಕೂಡ ಎಲ್ಲ ಆಟಗಾರರು, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳಿದ್ರೆ ಅರ್ಥ ಆಯ್ತಾ, ಎಲ್ಲರಿಗೂ ಕೂಡ ಇವೆಲ್ಲ ಫ್ಲೆಕ್ಸಿಬಿಲಿಟಿ, ಎಸಿಲಿಟಿ ಇವೆಲ್ಲ ಕೂಡ ಇರಬೇಕಾಗ್ತಿರುತ್ತೆ. ನೋಡಿ, ಬ್ಯಾಡ್ಮಿಂಟನ್ ಅಲ್ಲಿ ರಾಕೆಟ್ ಮತ್ತು ಶಟ್ಲ ಸಂಪರ್ಕ ಸರಿಯಾಗಿ ಹೊಂದಲು ಕಣ್ಣು ಮತ್ತು ಕೈಗಳ ಸಂಯೋಜನೆ ಬಹಳ ಅವಶ್ಯಕತೆ. ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತ ಇದಕ್ಕೆ ಹೇಳ್ತಾರೆ, ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್. ಕಾಲುಗಳಿಂದ ಪರಿಣಾಮಕಾರಿ ಚಲನೆಗಳನ್ನು ನಿರ್ವಹಿಸಬೇಕಾಗುವುದರಿಂದ ಕಾಲುಗಳ ಸ್ನಾಯುಗಳಲ್ಲಿ ಹೆಚ್ಚಿನ ಬಲ ಮತ್ತು ಕಷ್ಟ ಸಹಿಷ್ಣುತೆ ಹೊಂದಿರಬೇಕು. ಕಷ್ಟ ಸಹಿಷ್ಣುತೆ ಅಂದ್ರೆ ಏನು? ಕಷ್ಟ ಸಹಿಷ್ಣುತೆ ಅಂದ್ರೆ ಏನು ನೋಡಿ, ಕಷ್ಟವಂತ ಸಹಿಸುವಂತ ಶಕ್ತಿ ಇರುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ, ನೀವು ಆರಾಮಾಗಿದ್ದಾಗ ಏನಾಗುತ್ತೆ, ಸಡನ್ ಅಂತ ಓಡಾಗಿದ್ರೆ ಆಯಾಸ ಆಗುತ್ತೆ, ಕಷ್ಟ ಆಗುತ್ತೆ, ಉಸಿರಾಟ ತೊಂದರೆ ಆಗಲ್ವಾ? ಹಂಗೆ ಶಟ್ಲ್ ಆಡ್ಬೇಕಾದ್ರೂ ಕೂಡ ಅರ್ಥ ಆಯ್ತಾ, ಫೋರ್ಸ್ ಆಗಿ ಬರ್ತಾ ಇರ್ತವೆ, ಆ ಕಡೆ ಈ ಕಡೆ ಆಗ್ತಾ ಇರ್ಬೇಕಾದ್ರೆ ಅದಕ್ಕೇನಾಗುತ್ತೆ, ಎಷ್ಟೇ ನಾವು ಆಟ ಆಡಿದ್ರು ಕೂಡ ಕಷ್ಟವನ್ನು ಸಹಿಸುವಂತ ಉಸಿರಾಟ ಸುಲಭವಾಗಿರುವಂತದ್ದಕ್ಕೆ ಏನಾಗ್ತೀವಿ, ಕಷ್ಟ ಸಹಿಷ್ಣುತೆ ಅಂತ ಕರಿತೀವಿ. ನೋಡಿ, ಸ್ನಾಯುಗಳಿಂದ ಹೆಚ್ಚಿನ ಬಲ ಮತ್ತು ಕಷ್ಟ ಸಹಿಷ್ಣುತೆ. ಸ್ನಾಯುಗಳಂದ್ರೆ ಮಾಂಸಖಂಡಗಳು. ನಾವು ಈಗ ಫೋರ್ಸ್ ಹೊಡಿತಾ ಇರ್ತಿಲ್ಲ ಕಾಕ್ರ, ಅರ್ಥ ಆಯ್ತಾ, ಇವೆಲ್ಲ ನೋವಾಗ್ತಾ ಇರ್ತವೆ. ಅದರ ಬಲ ಮತ್ತೆ ಕಷ್ಟ ಸಹಿಷ್ಣುತೆ ಬಹಳ ಮುಖ್ಯ ಆಗಿರುತ್ತೆ. ನೆಕ್ಸ್ಟ್, ಭುಜಗಳಲ್ಲಿ ಹೆಚ್ಚಿನ ಬಲ ಹೊಂದಿದ್ದಲ್ಲಿ ಶಟಲ್ ಅನ್ನು ಎದುರಾಳಿ ಅಂಕಣಕ್ಕೆ ಉದ್ದಕ್ಕೆ ಪರಿಣಾಮಕಾರಿಯಾಗಿ ಕಡಿಸಲು ಮತ್ತು ಸ್ಮ್ಯಾಶ್ ಮಾಡಲು ಸಹಕಾರಿಯಾಗಿದೆ. ಅರ್ಥ ಆಯ್ತು ಹೇಳಿದ? ಭುಜಗಳ ಶಕ್ತಿ, ನಾವೇನಾದ್ರು ಭುಜ ಶಟ್ಲ್ ಆಡ್ಬೇಕಾದ್ರೆ ನೋಡಿಲ್ಲ, ವಾಲಿಬಾಲ್ ಆಡ್ಬೇಕಾದ್ರೆ ಭುಜ ಶಕ್ತಿ ಇರುತ್ತಲ್ವಾ, ನಾವು ಎಷ್ಟು ಫೋರ್ಸ್ ಆಗಿ ಹೊಡಿಬೇಕು ಅಂತ ಹೇಳಿದ್ರೆ ಭುಜಗಳಲ್ಲಿ ಶಕ್ತಿ ಬೇಕಾಗುತ್ತೆ. ಯಾವುದೇ ಒಂದು ಆಟ ಆಡಿದ್ರು ಕೂಡ ಕೈಗಳ ಶಕ್ತಿ ಬಹಳ ಮುಖ್ಯ ಇರುತ್ತೆ. ನೋಡಿ, ಭುಜಗಳಲ್ಲಿ ಹೆಚ್ಚಿನ ಶಕ್ತಿ ಹೊಂದಿದ್ದಲ್ಲಿ ಶಟಲ್ ಅನ್ನು ಎದುರಾಳಿಯ ಅಂಕಣದ ಉದ್ದಕ್ಕೆ ಪರಿಣಾಮಕಾರಿಯಾಗಿ ಕಳಿಸಲು ಮತ್ತು ಸ್ಮ್ಯಾಶ್ ಮಾಡಲು ಸಹಕಾರಿಯಾಗಿರುತ್ತದೆ. ಇದು ಭುಜಗಳ ಒಂದು ಶಕ್ತಿ. ನೆಕ್ಸ್ಟ್, ಕನಿಷ್ಠ ಚಲನೆಯಿಂದ ಶಟಲ್ ಅನ್ನು ಪರಿಣಾಮಕಾರಿಯಾಗಿ ಹಿಂದಿರುಗಿಸಲು ಮೈಮಣಿತ ಬಹಳ ಅವಶ್ಯಕ. ಈಗ ಕೋರ್ಟ್ ಎಷ್ಟಿರುತ್ತೆ, 17 ಅಡಿ ಇರುತ್ತೆ ಸಿಂಗಲ್ಸ್ಗೆ, ಅಂದ್ರೆ ಡಬಲ್ಸ್ಗೆ ಅಂದ್ರೆ 20 ಅಡಿ ಇತ್ತು. ನಾವು ಏನಾಗ್ತೋಡ, ಈಗ ನಾವು ಒಂದು ಕಾಕ್ ಇದ್ರೆ ಅಂತ ಹೇಳಿದ್ರೆ ಮೈ ಮಣಿತೇವೆ. ಈ ಕಾಕ್ ಹೋಗ್ತಾ ಇದೆ ಅಂದ್ರೆ ಮುಂದನ್ನು ಬೆಂಡ್ ಆಗ್ಬೇಕು, ಹಿಂದನ್ನು ಕೂಡ ಬೆಂಡ್ ಆಗ್ಬೇಕು, ಅರ್ಥ ಮೂವ್ಮೆಂಟ್ ಆಗ್ತಾ ಇರ್ಬೇಕು. ಅದಕ್ಕೆ ಫ್ಲೆಕ್ಸಿಬಿಲಿಟಿ ಅಥವಾ ಮೈ ಮಣಿತ ಬಹಳ ಮುಖ್ಯ ಆಗ್ತಾ ಇರುತ್ತೆ. ಶಟಲ್ ಅನ್ನು ಎದುರಾಳಿಯ ಅಂಕಣದೊಳಗೆ ಖಾಲಿ ಜಾಗಕ್ಕೆ ಅಂಕ ಗಳಿಸಲು ನಿಖರತೆ ಬಹಳ ಅವಶ್ಯ. ನಿಖರತೆ ಅಂದ್ರೆ ಅಕ್ಯುರೇಸಿ. ನಾವು ಈಗ ಇಷ್ಟು ಚೌಕಾಕಾರದ ಬಾಕ್ಸ್ಗಳಿದಾವಲ್ವಾ, ಒಂದು ಪೆನ್ನಿಂಗ್ ಒಗಿಬೇಕು ಅಂದ್ರೆ ಆ ಇದಕ್ಕೆ ಪೆನ್ ಹಾಕ್ಬೇಕು ಅಂತ ಹೇಳಿದ್ರೆ ಗುರಿ ಇರಬೇಕು.
ಅರ್ಥ ಆಯ್ತಾ? ನಿಖರತೆ ಅಂದ್ರೆ ಗುರಿ ಅಂತ, ಹಿಂದಕ್ಕೆ ಹಾಕ್ಬೇಕಾ, ಅವ್ರು ಎಲ್ಲಿ ಖಾಲಿ ಜಾಗ ಇದೆ ಲೆಫ್ಟ್ ಸೈಡ್ ಹಾಕ್ಬೇಕಾ, ಇಲ್ಲ ಅಂದ್ರೆ ಆ ಗೆರೆ ಇದೆಯಲ್ಲ ಗೆರೆ ಪಕ್ಕಕ್ಕೆ ಹಾಕ್ಬೇಕಾ, ಇವನ್ನೆಲ್ಲ ಹಾಕ್ಬೇಕು ಅಂದ್ರೆ ನಿಖರತೆ ಬಹಳ ಮುಖ್ಯ. ಸುಮ್ಮನೆ ಹೆಂಗ್ ಬೇಕು ಮಾಡಿದ್ರೆ ಏನಾಗುತ್ತೆ, ಅವ್ರು ಕೋರ್ಟಿಗೆ ಹೋಗ್ತಾರಂತೆ, ಅವ್ರು ರಿಸೀವ್ ಮಾಡ್ತಾ ಇರ್ತಾರೆ. ನಾವೇನಾದ್ರು ಗೆಲ್ಬೇಕು ಅಂತ ಹೇಳಿದ್ರೆ ಒಂದು ಡ್ರಾಪಿಂಗ್ ಅಂದ್ರಲ್ಲ, ಡ್ರಾಪ್ ಆಗ್ಬೇಕಾದ್ರೆ ನಿಖರತೆ ಬಹಳ ಮುಖ್ಯ ಆಗ್ತಾ ಇರೋದು. ನೆಕ್ಸ್ಟ್ ಪ್ರತಿಕ್ರಿಯೆ ವೇಗ ಮತ್ತು ನೋಡಲಿ, ಪ್ರತಿಕ್ರಿಯೆ ವೇಗ ಅಂತ. ಈಗ ಶಟ್ಲ್ ಬಂದಾದ್ಮೇಲೆ ಅರ್ಥಾಗ ಆ ವೇಗ ಎಷ್ಟು ಬೇಗ ಬರ್ತಾ ಇರುತ್ತೆ ಅದಕ್ಕೆ ತಕ್ಕಂತೆ ನಾವು ಏನಾಗುತ್ತೆ ಪ್ರತಿಕ್ರಿಯೆ ಕೊಡ್ತಾ ಇರ್ಬೇಕಾಗುತ್ತೆ. ಪ್ರತಿಕ್ರಿಯೆ ವೇಗ ಗರಿಷ್ಠವಿದ್ದಲ್ಲಿ ಎದುರಾಳಿಗೆ ಬರುವ ಶಟಲ್ ಅನ್ನು ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಬಹುದು. ನಾವು ಬಂದು ಬಾಲ್ ಎಷ್ಟೇ ಬೇಗ ಬಂದ್ರೂ ಕೂಡ ಅದ್ರ ತಕ್ಕಂತೆ ನಾವು ರಿಸೀವ್ ಮಾಡಿ ಕಳಿಸ್ತಾ ಇರ್ಬೋದು. ಇದು ಅದಕ್ಕೂ ಕೂಡ ವೇಗ ಬಹಳ ಮುಖ್ಯ ಆಗಿರ್ತದೆ. ಇಷ್ಟು ಏನೋ ಶಟಲ್ ಬ್ಯಾಡ್ಮಿಂಟನ್ ಆಡಕ್ಕೆ ಆಟಗಾರರಿರುವಂತ ಗುಣಲಕ್ಷಣಗಳು. ಈಗ ಪ್ರಶಸ್ತಿಗಳು ಏನೇನಿರ್ತವೆ ಅಂತ ನೋಡಿ. ಭಾರತೀಯ ಕ್ರೀಡಾಪಟುಗಳಾದ ಅರ್ಜುನ್ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ಪ್ರಶಸ್ತಿ, ಜೊತೆಗೆ ಬ್ಯಾಡ್ಮಿಂಟನ್ ಪ್ರಶಸ್ತಿಗಳಾದ ಸಯ್ಯದ್ ಮೋದಿ ಕಪ್, ಥಾಮಸ್ ಕಪ್, ಕುಬೇರ್ ಕಪ್, ಪುಣೆ ಕಪ್, ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಲ್ ಇಂಡಿಯಾ ಚಾಂಪಿಯನ್ ಕಪ್, ಏಷ್ಯಾ ಚಾಂಪಿಯನ್, ವರ್ಲ್ಡ್ ಚಾಂಪಿಯನ್, ಅದಕ್ಕೆ ಒಲಿಂಪಿಕ್ ಪ್ರಶಸ್ತಿಗಳು. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರಂಗೆ ನಮಗೆ ಭಾರತದಲ್ಲಿ ಬ್ಯಾಡ್ಮಿಂಟನ್ ಅಲ್ಲಿ ಯಾರು ಇತ್ತಂದಿದ್ದಾರೆ ನೋಡೋಣ, ನಿಮಗೆ ಆಟಗಾರರು ಯಾರಿದ್ದಾರೆ ಹೇಳಿ ನಮ್ಮ ಬ್ಯಾಡ್ಮಿಂಟನ್ ಅಲ್ಲಿ. ಇತ್ತೀಚಿನಲ್ಲಿ ನಾವು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ, ಏಷ್ಯಾ ಕ್ರೀಡಾಕೂಟದಲ್ಲೇ ಅತ್ಯಂತ ಶ್ರೇಷ್ಠವಾದ PV ಸಿಂಧು ಕೇಳಿದ್ದೀರಾ? PV ಸಿಂಧು ಕೇಳಿಲ್ಲ? ಸೈನಾ ನೆಹ್ವಾಲ್ ಕೇಳಿಲ್ಲ? ಹಂಗೆ ಪೇಪರ್ ಓದಲ್ಲ ಅನ್ಸುತ್ತೆ. ಇವರೆಲ್ಲ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಪಟುಗಳು. PV ಸಿಂಧು ಇದೆಲ್ಲ ಆಂಧ್ರ ಪ್ರದೇಶದವರು. ಒಲಿಂಪಿಕ್ ಪ್ರಶಸ್ತಿಗಳು ಬ್ಯಾಡ್ಮಿಂಟನ್ ಅಭಿವೃದ್ಧಿಗಾಗಿ ಸಹಕಾರಿಯಾಗಿದೆ. ಅದಕ್ಕಾಗಿ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಬ್ಯಾಡ್ಮಿಂಟನ್ ಇದು ಈ ಸಂಸ್ಥೆ ಕೂಡ ತುಂಬಾ ಸಹಕಾರಿಯಾಗಿದೆ. ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಭಾರತದ ತಂಡ ಪ್ರಶಸ್ತಿ ಗಳಿಸುತ್ತಿರುತ್ತದೆ. ಕಾಮನ್ವೆಲ್ತ್ ಇವರೇ ಗೋಪಿಚಂದ್ ಅಥವಾ PV ಸಿಂಧು. ಭಾರತದ ಉನ್ನತ ಕ್ರೀಡಾ ಪ್ರಶಸ್ತಿಗಳು ಯಾವ್ಯಾವು ಅಂತ: ಅರ್ಜುನ್ ಪ್ರಶಸ್ತಿ ಪ್ರಕಾಶ್ ಪಡುಕೋಣೆ ಕ್ರಿಸ್ತಶಕ 1972ರಲ್ಲಿ ಪಡೆದರು. ಜಾರ್ಜ್ ಥಾಮಸ್ ಕ್ರಿಸ್ತಶಕ 1980ರಲ್ಲಿ. ಅಪರ್ಣ ಪೊಪೆ 1999ರಲ್ಲಿ ಇವರು ಅರ್ಜುನ್ ಪ್ರಶಸ್ತಿ ಪಡೆದಿದ್ದಾರೆ. ಪ್ರಕಾಶ್ ಪಡುಕೋಣೆ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಕೂಡ ಪಡೆದು ಭಾರತೀಯ ಆಟಗಾರರಾದ ಉಪೆಲ್ಲಾ ಗೋಪಿಚಂದ್ ಈ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. ಇವು ಗೋಪಿಚಂದ್ ಅನ್ನೋರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮವಾದ ಒಬ್ಬ ಕ್ರೀಡಾಪಟು. ಅರ್ಥ ಆಯ್ತಾ? ಮಹಿಳೆಯರಲ್ಲಿ ಸೈನಾ ನೆಹ್ವಾಲ್, ಅರ್ಥ ಆಯ್ತಾ, ಇವರು ಕೂಡ ಸಾಧನೆ ಮಾಡಿ ಅತ್ಯುತ್ತಮ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ. ಇವರು ಇತ್ತೀಚಿನ ದಿನಗಳಲ್ಲಿ ಬಂದಂತ ಶಟಲ್ ಬ್ಯಾಡ್ಮಿಂಟನ್ ಓದ್ರಿಂದ ನಾವು ಹೋಗಿ ನಾವು ಈಗಾಗಲೇ ಬ್ಯಾಡ್ಮಿಂಟನ್ ಆಟದ ಬಗ್ಗೆ ಕೆಲವು ಅಂಶಗಳನ್ನು ಹಿಂದಿನ ತರಗತಿಯಲ್ಲಿ ತಿಳಿದಿದ್ದೇವೆ. ಹಿಂದೆ ತಿಳಿದಿರುವ ಅಂಶಗಳಿಗೆ ಪೂರಕವಾಗಿ ಮತ್ತಷ್ಟು ಅಂಶಗಳನ್ನು ಇಲ್ಲಿ ತಿಳಿಯೋಣ. ತಂತ್ರಗಳು: ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್, ಹೈ ಸರ್ವಿಸ್ ಮತ್ತು ಫ್ಲೋಟಿಂಗ್ ಸರ್ವಿಸ್, ಡ್ರಾಪಿಂಗ್, ರಿಸೀವಿಂಗ್, ಸ್ಮ್ಯಾಶಿಂಗ್, ಬ್ಯಾಕ್ ಹ್ಯಾಂಡ್ ರಿಸರ್ವಿಂಗ್, ಬ್ಯಾಕ್ ಹ್ಯಾಂಡ್ ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್. ಇದು ಕಾಕನ್ನು ತನ್ನ ಕೈಯಲ್ಲಿ ಹಿಡಿದು ಎದುರಾಳಿಯ ಕಡೆ ಕಳಿಸುವ ವಿಧಾನವಾಗಿದೆ. ಶಾರ್ಟ್ ಸರ್ವಿಸ್ ಎಂದರೆ ನೆಟ್ಟಿನ ನೇರದಲ್ಲಿ ಅಂಕಣದ ಮುಂದಿನ ಅಥವಾ ಮಧ್ಯದ ಭಾಗಕ್ಕೆ ಸರ್ವಿಸ್ ಮಾಡುವುದು. ಇಂತಹ ಸರ್ವಿಸ್ ನಿಯಮಬದ್ಧವಾಗಿರಬೇಕು. ಲಾಂಗ್ ಸರ್ವಿಸ್ ಎಂದರೆ ಕಾಕನ್ನು ಎದುರಾಳಿಯ ಅಂಕಣದ ಹಿಂದಕ್ಕೆ
ಮತ್ತು ಕೊನೆಯ ಗೆರೆಯ ಸಮೀಪದೊಳಗೆ ಹೋಗುವಂತೆ ಕಳುಹಿಸುವುದಾಗಿದೆ. ಈ ರೀತಿಯ ಎರಡು ಸರ್ವಿಸ್ಗಳನ್ನು ಆಟದ ಸಮಯದಲ್ಲಿ ಎದುರಾಳಿ ಆಟಗಾರರು ಅಂಕಣದಲ್ಲಿ ನಿಂತಿರುವ ಸ್ಥಿತಿಯ ಮೇಲೆ ಅನುಸರಿಸಿ ಮಾಡುವುದು. ಈ ರೀತಿ ಸರ್ವಿಸ್ ಮಾಡುವಾಗ ಎದುರಾಳಿಗಳ ಎಡಭಾಗಕ್ಕೆ ಕಾಕ್ ಹೋಗುವಂತೆ ಸರ್ವಿಸ್ ಮಾಡುವುದರಿಂದ ಸುರಕ್ಷಿತವಾಗಿ ಆಟವಾಡಬಹುದು. ಹೈ ಸರ್ವಿಸ್ ಮತ್ತು ಫ್ಲೋಟಿಂಗ್ ಸರ್ವಿಸ್. ಎದುರಾಳಿ ಅಂಕಣಕ್ಕೆ ಶಟಲ್ ಅನ್ನು ಸರ್ವಿಸ್ ಮಾಡುವಾಗ ಕಾಕನ್ನು ಎತ್ತರಕ್ಕೆ ಹೋಗುವಂತೆ ಸರ್ವಿಸ್ ಮಾಡುವುದಾಗಿದೆ. ಎದುರಾಳಿ ಅಂಕಣಕ್ಕೆ ಕಾಕನ್ನು ಕಳುಹಿಸುವಾಗ ಗಾಳಿಯಲ್ಲಿ ಕಾಕ್ ತೇಲುತ್ತಾ ದಿಕ್ಕನ್ನು ಬದಲಿಸುತ್ತಾ ಹೋಗುವಂತೆ ಸರ್ವಿಸ್ ಮಾಡುವುದಕ್ಕೆ ಫ್ಲೋಟಿಂಗ್ ಸರ್ವಿಸ್ ಎನ್ನುತ್ತಾರೆ. ಈ ರೀತಿಯ ಸರ್ವಿಸ್ ಮಾಡುವಾಗ ಗಾಳಿಯ ಒತ್ತಡ ಗಮನಿಸಿ. ಆಟಗಾರನ ಎಡಭುಜದ ಕಡೆಗೆ ಕಾಕ್ ಬರುವಂತೆ ಕಳುಹಿಸುವುದು ಉತ್ತಮ ತಂತ್ರವಾಗಿದೆ. ಓಕೆ, ನೆಕ್ಸ್ಟ್ ಬೇರೆ ಯಾರು ಹೋಗ್ತೀರಾ? ವೇದ ಓದು ಆಶಾ. ಡ್ರಾಪಿಂಗ್. ಎದುರಾಳಿ ಆಟಗಾರರು ಹಿಂದೆ ಇರುವಾಗ ಎದುರಾಳಿ ಅಂಕಣದಲ್ಲಿ ನೆಟ್ನ ಸಮೀಪದಲ್ಲಿ ಖಾಲಿ ಇರುವ ಜಾಗಕ್ಕೆ ಕಾಕ್ ತಕ್ಷಣ ಬೀಳುವ ರೀತಿಯಲ್ಲಿ ಕಾಕಿನ ಮೇಲೆ ಹೆಚ್ಚು ಒತ್ತಡವನ್ನು ಹಾಕಿ ಡ್ರಾಪ್ ಮಾಡುವುದಾಗಿದೆ. ರಿಸೀವಿಂಗ್. ಎದುರಾಳಿ ಕಡೆಯಿಂದ ಬಂದ ಕಾಕ್ ಅನ್ನು ಸರಿಯಾದ ರೀತಿಯಲ್ಲಿ ಹಿಂದಿರುಗಿಸುವುದಾಗಿದೆ. ಎದುರಾಳಿಯ ಕಡೆಯಿಂದ ಬರುವ ಕಾಕ್ ಎಷ್ಟು ವೇಗವಾಗಿ ಬರುತ್ತದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ. ಕಾಕ್ ಅನ್ನು ಕಳುಹಿಸುವಾಗ ವಿಧಾನವಾಗಿದೆ. ನಾವು ರಿಸೀವ್ ಮಾಡಿ ಕಳುಹಿಸುವ ಕಾಕ್ ಎದುರಾಳಿಯ ಎಡಗಡೆ ಮತ್ತು ಅಂಕಣದ ಪಕ್ಕದ ಗೆರೆಗಳ ಸಮೀಪ ಬೀಳುವಂತೆ ಕಾಕ್ ಅನ್ನು ಕಳುಹಿಸಿ ಆಟವಾಡುವುದು ಉತ್ತಮವಾದ ತಂತ್ರವಾಗಿದೆ. ಓಕೆ, ನೆಕ್ಸ್ಟ್ ವೇದ ಓದು. ಸ್ಮ್ಯಾಶಿಂಗ್. ತಲೆಯ ಮೇಲೆ ಎತ್ತರದಿಂದ ತನ್ನ ಬಲಭಾಗಕ್ಕೆ ಬಂದ ಕಾಕನ್ನು ಬಿರುಸಿನಿಂದ ಎದುರಾಳಿ ಅಂಕಣಕ್ಕೆ ನೆಟ್ನ ಮೇಲೆ ಹೋಗುವಂತೆ ಹೊಡೆಯುವುದು. ಎಡಗೈ ಆಟಗಾರರಿದ್ದರೆ ಎಡಗಡೆ ಬರುವ ಕಾಕನ್ನು ತನ್ನ ಗರಿಷ್ಠ ಶಕ್ತಿಯನ್ನು ಉಪಯೋಗಿಸಿ ಹೊಡೆಯುವುದು. ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್. ಎದುರಾಳಿ ಕಡೆಯಿಂದ ತನ್ನ ಎಡಗಡೆಗೆ ಬಂದ ಕಾಕನ್ನು ನೆಟ್ನಿಂದಾಚೆಗೆ ಕಳುಹಿಸಬೇಕಾದರೆ ಈ ಕೌಶಲ್ಯ ಬಳಸಲಾಗುತ್ತದೆ. ಎದುರಾಳಿ ಕಡೆಯಿಂದ ಬಂದ ಕಾಕ್ ಆಟಗಾರನ ಎಡಬದಿಗೆ ಬಂದಾಗ ಬಲಗೈಯಿಂದ ಆಟ ಆಡುವ ಆಟಗಾರ ತನ್ನ ಬಲಗೈಯನ್ನು ಎಡಗಡೆಗೆ ಚಾಚಿ, ಅಂದರೆ ಹಸ್ತದಿಂದ ಹಿಂದಿನ ಭಾಗ ನೆಟ್ಟಿನ ಕಡೆ ಇರುವಂತೆ ಕೈಯನ್ನು ತಿರುಗಿಸಿ ಕಾಕನ್ನು ಕಳುಹಿಸುವ ವಿಧಾನವಾಗಿದೆ. ಬ್ಯಾಡ್ಮಿಂಟನ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು. ಬ್ಯಾಡ್ಮಿಂಟನ್ನಲ್ಲಿ ರ್ಯಾಕೆಟ್. ಬ್ಯಾಡ್ಮಿಂಟನ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು. ಬ್ಯಾಡ್ಮಿಂಟನ್ನಲ್ಲಿ ರ್ಯಾಕೆಟ್ ಹಾಗೂ ಶಟಲ್ನ ಸಂಪರ್ಕ ಸರಿಯಾಗಿ ಹೊಂದಲು ಕಣ್ಣು ಕೈಗಳ ಸಂಯೋಜನೆ ಅವಶ್ಯಕ. ಕಾಲುಗಳಿಂದ ಪರಿಣಾಮಕಾರಿ ಚಲನೆಗಳನ್ನು ನಿರ್ವಹಿಸಬೇಕಾಗಿರುವುದರಿಂದ ಕಾಲುಗಳ ಸ್ನಾಯುಗಳಲ್ಲಿ ಹೆಚ್ಚಿನ ಬಲ ಮತ್ತು ಕಠಿಣ ಸಹಿಷ್ಣುತೆ ಹೊಂದಿರಬೇಕು. ಭುಜಗಳಲ್ಲಿ ಹೆಚ್ಚಿನ ಬಲ ಹೊಂದಿದ್ದಲ್ಲಿ ಶಟಲನ್ನು ಎದುರಾಳಿಯ ಅಂಕಣದ ಉದ್ದಕ್ಕೂ ಪರಿಣಾಮಕಾರಿಯಾಗಿ ಕಳುಹಿಸಲು ಹಾಗೂ ಸ್ಮ್ಯಾಶ್ ಮಾಡಲು ಸಹಕಾರಿ. ಕನಿಷ್ಠ ಚಲನೆಯಿಂದ ಶಟಲನ್ನು ಪಡೆಯಲು ಹಾಗೂ ಹಿಂದಿರುಗಿಸಲು ಮೈಬಡಿತ ಅವಶ್ಯಕ. ಶಟಲನ್ನು ಎದುರಾಳಿಯ ಅಂಕಣದೊಳಗೆ ಖಾಲಿ ಜಾಗಕ್ಕೆ ಅಂಕ ಗಳಿಸಲು ನಿಖರತೆ ಅವಶ್ಯಕ. ಪ್ರತಿಕ್ರಿಯಾ ವೇಗ ಗರಿಷ್ಠವಿದ್ದಲ್ಲಿ ಎದುರಾಳಿಯಿಂದ ಬರುವ ಶಟಲ್ಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಬಹುದು. ಓಕೆ, ನೆಕ್ಸ್ಟ್ ಪ್ರಶಸ್ತಿಗಳು. ಓದು ವಿದ್ಯಾ. ಓದು. ತಡೆ, ಅವಳು ಓದಿದ್ಯಲ್ಲ ನೀನು. ಓದ್ ಸಿಂಚನ. ಯಾರು ಓದ್ತೀರಾ? ನಿವೇದಿತ ಓದು. ನೀನು ಓದ್ತೀನಪ್ಪ, ಓದು. ಭಾರತೀಯ ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಹಾಗೂ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಜೊತೆಗೆ ಬ್ಯಾಡ್ಮಿಂಟನ್ ಪ್ರಶಸ್ತಿಗಳಾದ ಸಯ್ಯದ್ ಮೋದಿ ಕಪ್, ದಾಮಾಸ್ ಕಪ್, ಉರದಿ ಕಪ್, ಕುಬೇರ್ ಕಪ್, ಪುಣೆ ಕಪ್ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಲ್ ಇಂಗ್ಲೆಂಡ್ ಚಾಂಪಿಯನ್ ಕಪ್, ಏಷ್ಯಾ ಚಾಂಪಿಯನ್, ವರ್ಲ್ಡ್ ಚಾಂಪಿಯನ್, ವಿಶ್ವ
ಚಾಂಪಿಯನ್, ಒಲಿಂಪಿಕ್ಸ್ ಪ್ರಶಸ್ತಿಗಳು ಒಳ್ಳೆಯ ರೀತಿಯ ಬ್ಯಾಡ್ಮಿಂಟನ್ ಅಭಿವೃದ್ಧಿಗೊಳಿಸಲು ಸಹಕಾರಿ ಆಗಿರುತ್ತವೆ. ಅದಕ್ಕಾಗಿ ಆಲ್ ಇಂಡಿಯನ್ ಫೆಡರೇಷನ್ ಆಫ್ ಬ್ಯಾಡ್ಮಿಂಟನ್ ಸಂಸ್ಥೆ ತುಂಬ ಸಹಕಾರಿಯಾಗಿದೆ. ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಭಾರತದ ತಂಡ ಪ್ರಶಸ್ತಿ ಗಳಿಸುತ್ತದೆ. ಒಲಿಂಪಿಕ್ಸ್ ಪಂದ್ಯಗಳಲ್ಲಿ ಭಾಗಿಯಾಗಿದೆ. ಭಾರತದ ಉನ್ನತ ಕ್ರೀಡಾ ಪ್ರಶಸ್ತಿ ಅರ್ಜುನ ಪ್ರಶಸ್ತಿಯನ್ನು ಪ್ರಕಾಶ್ ಪಡುಕೋಣೆ ಕ್ರಿಸ್ತಶಕ 1972ರಲ್ಲಿ ಪಡೆದರು. ಜಾರ್ಜ್ ಥಾಮಸ್ ಕ್ರಿಸ್ತಶಕ 1980ರಲ್ಲಿ ಅಪರ್ಣ ಫೋರ್ಟ್ ಕ್ರಿಸ್ತಶಕ 1999ರಲ್ಲಿ ಅರ್ಜುನ ಪ್ರಶಸ್ತಿ ಪಡೆದರು. ಪ್ರಕಾಶ್ ಪಡುಕೋಣೆ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಪಡೆದ ನಂತರ ಇನ್ನೋರ್ವ ಭಾರತೀಯ ಆಟಗಾರ ಪೂರ್ವೇಲ್ ಓರ್ಚಂದ್ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಹಿಳೆಯರ ಸೈನ್ಯ ನೆಹವಾಲರ ಸಾಧನೆ ಅತ್ಯುತ್ತಮವಾಗಿದೆ. ಅಭ್ಯಾಸ ಓಕೆ, ಅಭ್ಯಾಸ ಹೇಳ್ರಿ ನೋಡು. ಒಬ್ಬೊಬ್ಬರು ಒಂದು ಪ್ರಶ್ನೆ ಹೇಳ್ರಿ ನೋಡೋಣ. ನೀನು ಪ್ರಶ್ನೆ ಕೇಳ, ಇವ್ರು ಉತ್ತರ ಹೇಳ್ತಾರೆ. ಬ್ಯಾಡ್ಮಿಂಟನ್ ಆಟದಲ್ಲಿ ಡ್ಯಾಶ್ ಅನ್ನು ಬಳಸುತ್ತಾರೆ. ಕಾಕ್ ಅನ್ನು ಬಳಸುತ್ತಾರೆ. ಬ್ಯಾಡ್ಮಿಂಟನ್ ರಾಕೆಟ್ ಹಾಗೂ ಶಟಲ್ ಸಂಪರ್ಕ ಸರಿಯಾಗಿ ಹೊಂದಲು ಡ್ಯಾಶ್ ಸಂಯೋಜನೆ ಅವಶ್ಯಕ. ಶಟಲ್ ಕಾಕ್ ಅನ್ನು ಶಕ್ತಿಯುತ ಹೊಡೆಯಲು ಅಂಕ ಪಡೆಯಲು ಅವಶ್ಯಕ. ಶಟಲ್ ಅನ್ನು ಕಾಕ್ ಅನ್ನು ಶಕ್ತಿಯುತವಾಗಿ ಹೊಡೆದು ಅಂಕ ಪಡೆಯುವ ಕೌಶಲ್ಯಕ್ಕೆ ಏನು ಹೇಳ್ತಾರೆ? ನಿಖರತೆ. ಎದುರಾಳಿಯ ಅಂಕಣದ ಹಿಂದಕ್ಕೆ ಮತ್ತು ಕೊನೆಯ ಗೆರೆ ಸಮೀಪದೊಳಗೆ ಹೋಗುವಂತೆ ಕಳುಹಿಸುವುದನ್ನು ಡ್ಯಾಶ್ ಎನ್ನುತ್ತಾರೆ. ಏನು ಹೇಳ್ತಾರೆ? ಹಾಂ, ನೋಡಲಿ. ಕಾಕ್ ಅನ್ನು ಎದುರಾಳಿಯ ಅಂಕಣದ ಹಿಂದಕ್ಕೆ ಮತ್ತೆ ಹಾಂ ರಿಸೀವಿಂಗ್. ಗಾಳಿಯಲ್ಲಿ ಕಾಕ್ ತೇಲುವಂತ ದಿಕ್ಕನ್ನು ಬದಲಿಸುವುದಕ್ಕೆ ಡ್ಯಾಶ್ ಸರ್ವಿಸ್ ಎನ್ನುತ್ತಾರೆ. ತೆರೆಯ ಮೇಲೆ ಎತ್ತರದಿಂದ ಕಾಕನ್ನು ಶಿರಸ್ಸಿನಿಂದ ಎದುರಾಳಿಯ ಅಂಕಣಕ್ಕೆ ಹೊಡೆಯುವುದಕ್ಕೆ ಡ್ಯಾಶ್ ಎನ್ನುತ್ತಾರೆ. ಎದುರಾಳಿ ಆಟಗಾರರು ಹಿಂದೆ ಇರುವಾಗ ಎದುರಾಳಿಯ ಅಂಕಣದ ನೆಟ್ ಸಮೀಪದಲ್ಲಿ ಖಾಲಿ ಜಾಗಕ್ಕೆ ಕಾಕ್ ಅನ್ನು ತಕ್ಷಣ ಬೀಳಿಸುವಂತೆ ದಾಟಿಸುವುದನ್ನು ಡ್ಯಾಶ್ ಎನ್ನುವರು. ಎನ್ನುತ್ತಾರೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಬ್ಯಾಡ್ಮಿಂಟನ್ ಆಟದಲ್ಲಿ ಸ್ಮ್ಯಾಶ್ ಶಾರ್ಟ್ ಸರ್ವಿಸ್ ಎಂದರೇನು? ಓಕೆ, ಹೇಳಪ್ಪ. ನೀನು ಒಬ್ಳು ಓದು. ನಿವೇದಿತಾ, ಶಾರ್ಟ್ ಸರ್ವಿಸ್ ಎಂದರೇನು? ಓದು. ಶಾರ್ಟ್ ಸರ್ವಿಸ್ ಎಂದರೆ ನೆಟ್ಟಿನ ಹಾಂ, ಶಾರ್ಟ್ ಸರ್ವಿಸ್ ಎಂದರೆ ನೆಟ್ಟಿನ ನೀವು ಓದು. ವರ್ಷಿಣಿ ಓದು. ತಡೆಯಪ್ಪ, ವರ್ಷಿಣಿ ಓದು. ಶಾರ್ಟ್ ಸರ್ವಿಸ್ ಎಂದರೆ ನೆಟ್ಟಿನ ನೇರದಲ್ಲಿ ಅಂಕಣದ ಮುಂದಿನ ಅಥವಾ ಮಧ್ಯದ ಭಾಗಕ್ಕೆ ಸರ್ವಿಸ್ ಮಾಡಬಹುದು. ಇಂತಹ ಸರ್ವಿಸ್ ನಿಯಮಬದ್ಧವಾಗಿರಬೇಕು. ಓಕೆ, ನೆಕ್ಸ್ಟ್. ಬ್ಯಾಡ್ಮಿಂಟನ್ ಆಟದಲ್ಲಿ ಬ್ಯಾಕ್ ಹ್ಯಾಂಡ್ ರಿಸೀವ್ ಎಂದರೇನು? ಹಾಂ, ತನ್ನ ಎಡಗಡೆಗೆ ಬಂದ ಕಾಕನ್ನು ನೆಟ್ಟಿನಿಂದ ಆಚೆಗೆ ಕಳುಹಿಸಬೇಕಾದರೆ ಈ ಕೌಶಲ್ಯ ಬಳಸಲಾಗುತ್ತದೆ. ಅಲ್ಲ, ಬ್ಯಾಕ್ ಹ್ಯಾಂಡ್ ರಿಸೀವ್ ಅಂದ್ರೆ ಏನಂತ? ಬ್ಯಾಕ್ ಹ್ಯಾಂಡ್ ರಿಸೀವ್ ಇಲ್ಲಿ ನೋಡಲಿ. 6ನೇ ಪಾಯಿಂಟ್ ಇದೆ ನೋಡು. ಓದು. ಓದು ಆಶಾ. ಎದುರಾಳಿ ಕಡೆಯಿಂದ ತನ್ನ ಎಡಗಡೆಗೆ ಬಂದ ಕಾಕನ್ನು ನೆಟ್ಟಿನ ಆಚೆಗೆ ಕಳಿಸಬೇಕಾದರೆ ಈ ಕೌಶಲ್ಯ ಬಳಸಲಾಗುತ್ತದೆ. ಎದುರಾಳಿ ಕಡೆಯಿಂದ ಬಂದ ಕಾಕ್ ಆಟಗಾರನ ಎಡಬದಿಗೆ ಬಂದಾಗ ಬಲಗೈಯಿಂದ ಆಟವಾಡುವ ಆಟಗಾರ ತನ್ನ ಬಲಗೈಯನ್ನು ಎಡಗಡೆಗೆ ಚಾಚಿ ಅಂದರೆ ಹಸ್ತದಿಂದ ಹೆಚ್ಚಿನ ಭಾಗ ನೆಟ್ಟಿನ ಕಡೆ ಇರುವಂತೆ ಕೈಯನ್ನು ತಿರುಗಿಸಿ ಕಾಕನ್ನು ಕಳುಹಿಸುವ ವಿಧಾನ. ಆಗಿದೆ. ಓಕೆ, ನೆಕ್ಸ್ಟ್.
ಬ್ಯಾಡ್ಮಿಂಟನ್ ಆಟದಲ್ಲಿ ಸ್ಮ್ಯಾಶಿಂಗ್ ಎಂದರೇನು? ಸ್ಮ್ಯಾಶಿಂಗ್ ತಲೆಯ ಮೇಲೆ ಎದ್ದು ನಿಂತ್ಕೊಂಡು ಹೇಳ್ಬೇಕು. ಯಾರು ಹೇಳ್ತೀರಾ ಎದ್ದು ನಿಂತ್ಕೊಂಡು ಹೇಳಿ. ಹಾಂ, ತಲೆಯ ಮೇಲೆ ಎತ್ತರದಿಂದ ತನ್ನ ಬಲಭಾಗಕ್ಕೆ ಬಂದ ಕಾಕನ್ನು ತಿರುಗಿಸಿ ಎದುರಾಳಿ ಅಂಗಳಕ್ಕೆ ನೆಚ್ಚಿನ ಮೇಲೆ ಹೋಗುವಂತೆ ಹೊಡೆಯುವುದು. ಎಡಗೈ ಆಟಗಾರರಿದ್ದರೆ ಎಡಗಡೆ ಬರುವ ಕಾಕನ್ನು ತನ್ನ ಗರಿಷ್ಠ ಶಕ್ತಿಯನ್ನು ಉಪಯೋಗಿಸಿ ಹೊಡೆಯುವುದು. ಓಕೆ, ನೆಕ್ಸ್ಟ್. ಬ್ಯಾಡ್ಮಿಂಟನ್ ಆಟದಲ್ಲಿ ಡ್ರಾಪಿಂಗ್ ಎಂದರೇನು? ಎದುರಾಳಿ ಆಟಗಾರನು ಹಿಂದೆ ಇರುವಾಗ ಎದುರಾಳಿ ಅಂಕಣದಲ್ಲಿ ನೆಟ್ಟಿನ ಸಮೀಪದಲ್ಲಿ ಖಾಲಿ ಇರುವ ಜಾಗಕ್ಕೆ ಕಾಕ್ ತಕ್ಷಣ ಬೀಳುವ ರೀತಿಯಲ್ಲಿ ಕಾಕಿನ ಮೇಲೆ ಹೆಚ್ಚು ಒತ್ತಡವನ್ನು ಹಾಕಿ ಡ್ರಾಪ್ ಮಾಡುವುದಾಗಿದೆ. ಬ್ಯಾಡ್ಮಿಂಟನ್ ಆಟಗಾರನ ಗುಣಲಕ್ಷಣಗಳನ್ನು ಬರೆಯಿರಿ. ಬ್ಯಾಡ್ಮಿಂಟನ್ನಲ್ಲಿ ರಾಕೆಟ್ ಹಾಗೂ ಶಟಲ್ ಕಾಕ್ನ ಸಂಪರ್ಕ ಸರಿಯಾಗಿ ಹೊಂದಲು ಕಣ್ಣು ಕೈಗಳ ಸಂಯೋಜನೆ ಅವಶ್ಯಕ. ಕಾಲುಗಳಿಂದ ಪರಿಣಾಮಕಾರಿ ಚಲನೆಗಳನ್ನು ನಿರ್ವಹಿಸಬೇಕಾಗಿರುವುದರಿಂದ ಕಾಲುಗಳು ಸ್ನಾಯುಗಳಲ್ಲಿ ಹೆಚ್ಚಿನ ಬಲ ಮತ್ತು ಕಷ್ಟಸಹಿಷ್ಣುತೆ ಹೊಂದಿರಬೇಕು. ಭುಜಗಳಲ್ಲಿ ಹೆಚ್ಚಿನ ಬಲ ಹೊಂದಿದ್ದಲ್ಲಿ ಶಟಲ್ ಅನ್ನು ಎದುರಾಳಿಯ ಅಂಕಣದ ಉದ್ದಕ್ಕೂ ಪರಿಣಾಮಕಾರಿಯಾಗಿ ಕಳುಹಿಸಲು ಹಾಗೂ ಸ್ಮ್ಯಾಶ್ ಮಾಡಲು ಸಹಕಾರಿ. ಕನಿಷ್ಠ ಚಲನೆಗಿಂತ ಶಟಲ್ ಅನ್ನು ಪಡೆಯಲು ಹಾಗೂ ಅವಶ್ಯಕ. ಶಟಲ್ ಅನ್ನು ಎದುರಾಳಿಯ ಅಂಕಣದೊಳಗಿನ ಖಾಲಿ ಜಾಗಕ್ಕೆ ಅಂಗಳ ಕಳುಹಿಸಲು ವಿಚಾರಣೆ ಅವಶ್ಯಕ. ಪ್ರತಿಕ್ರಿಯೆ ವೇಗ ಕಳುಹಿಸುವ ವೇಗದಲ್ಲಿ ಎದುರಾಳಿಯಿಂದ ಬರುವ ಶಟಲ್ಗೆ ಪರಿಣಾಮಕಾರಿಯಾಗಿ ಮುಟ್ಟಿಸಬಹುದು. ಚಟುವಟಿಕೆ ಓಕೆ, ಲಿಸನ್ ಹಿಯರ್, ಇಲ್ಲಿ ಕೇಳ. ಹಾಂ, ಇಷ್ಟು ಬಾಲ್ ಬ್ಯಾಡ್ಮಿಂಟನ್ ಆಡಲು ಗೆಲ್ಲಕ್ಕೆ ಬೇಕಾದಂಥ ತಂತ್ರಗಳು. ಅದರಲ್ಲಿ ಯಾವ ರೀತಿ ಹೀಗೆ ಎಲ್ಲ ಆಟದಲ್ಲೂ ಕೂಡ ವಾಲಿಬಾಲ್ ಆಗ್ಬೋದು, ಎಲ್ಲಾದ್ರೂ ಕೂಡ ಸರ್ವಿಸ್ ಮಾಡ್ಬೋದು. ಅರ್ಥ ಆಯ್ತಾ? ಇದರಲ್ಲಿ ಇದೇ ಥರ ಬಾಲ್ ಬ್ಯಾಡ್ಮಿಂಟನ್ ಕೂಡ ತಂತ್ರಗಳು. ಇದಕ್ಕೆಲ್ಲ ನೋಟ್ಸ್ ಬರ್ಕೊಂಡ್ಬರಿ. ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಡ್ಬರ್ಲಿಲ್ಲ ನೀವು?